ಇನ್ನು ಆರೋಪಿ ಬಂಧನಕ್ಕೂ ಮುನ್ನ ಹುಬ್ಬಳ್ಳಿಯಲ್ಲಿ ಆಕ್ರೋಶ ಸ್ಫೋಟವಾಗಿತ್ತು. ಅನ್ಯ ಕೋಮಿನ ಯುವಕನ ವಿರುದ್ಧ ನವನಗರ ಠಾಣೆ ಮುಂದೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದರು. ಅನ್ಯ ಕೋಮಿನ ಯುವಕನನ್ನ ಕೂಡಲೇ ಬಂಧಿಸುವಂತೆ ಧರಣಿ ನಡೆಸಿದರು. ಅನ್ಯ ಕೋಮಿನ ಯುವಕನ ವಿರುದ್ಧ ಎಫ್ಐಆರ್ಗೆ ಬಿಗಿ ಪಟ್ಟು ಹಿಡಿದರು. ಬಾಗಲಕೋಟೆಯಲ್ಲಿ ಸಚಿವ ಕೆಎನ್ ರಾಜಣ್ಣ ಪ್ರಚಾರ ಸಭೆ ನಡೆಸಿದರು. ಮುಧೋಳದ ಬಂಟನೂರು ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಪರ ರಾಜಣ್ಣ ಮತಬೇಟೆಯನ್ನು ನಡೆಸಿದರು. ಈ ವೇಳೆ ಮಾತನಾಡಿದ ಕೆಎನ್ ರಾಜಣ್ಣ, ರಾಜ್ಯ ಸರ್ಕಾರ ದೀನ ದಲಿತರು ಹಾಗೆ ಬಡವರು ಹಿಂದುಳಿದವರ ಕಲ್ಯಾಣಕ್ಕೆ ಒತ್ತನ್ನು ನೀಡುತ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಮೂಲಕ ಬಡವರಿಗೆ ಆರ್ಥಿಕವಾಗಿ ಅನುಕೂಲ ಮಾಡಿಕೊಟ್ಟಿದೆ. ಅದೇ ರೀತಿ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದರೆ ಬಡವರಿಗೆ ರೈತರು ಅಭಿವೃದ್ಧಿ ಆಗಲಿದೆ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಎಲ್ಲ ಸಮುದಾಯಗಳನ್ನು ಕಟ್ಕೊಂಡು ನಾವು ಅಂದರೆ ನಮ್ಮ ಸಮುದಾಯ ಒಂದು 10,000 ಓಟಿದೆ, 2.4 ಲಕ್ಷ ಓಟಿದೆ, 10,000 ಓಟಿದೆ. ಗಣಿ ಇಲಾಖೆಗೆ ಮಹಾ ಮೋಸ ಮಾಡಿದ ಕೇಂದ್ರ ಸಚಿವ ಭಗವಂತ ಖೂಬಾಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ 2 ಎಕರೆ ಭೂಮಿಯಲ್ಲಿ ಗಣಿಗಾರಿಕೆ ಮಾಡುವುದಕ್ಕೆ ಅನುಮತಿ ಪಡೆದು 8 ಎಕರೆ ಭೂಮಿಯಲ್ಲಿ ಅಕ್ರಮ ಗಣಿಗಾರಿಕೆ ಮಾಡಿದ ಹಿನ್ನೆಲೆ ಈ ನೋಟಿಸ್ ಜಾರಿ ಮಾಡಲಾಗಿದೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನೋಟಿಸ್ ಜಾರಿ ಮಾಡಿದ್ದು 25 ಕೋಟಿ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಸರ್ಕಾರದ ಬೊಕ್ಕಸಕ್ಕೆ ಈತ ಮಾಡಿರುವಂತಹ ಒಬ್ಬ ನಷ್ಟ, ಒಬ್ಬ ವಂಚಕ, ಒಬ್ಬ ಅಕ್ರಮ ಕಲ್ಲುಗಳು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಗಣಿಗಾರಿಕೆಯಲ್ಲಿ ಲೂಟಿ ಮಾಡಿರುವ ಕಳ್ಳ ಹಿಂದೇನೂ ಇತ್ತು, ಗುಮಾನಿ ಇತ್ತು. ಭಗವಂತ ಒಬ್ಬ ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಈಗ ದಾಖಲೆ ಸಮೇತ ಸಾಬೀತುಪಡಿಸುವಂತ ರೀತಿಯಲ್ಲಿ ಒಬ್ಬ ಸಂಸತ್ನಾಗಿ ಕೇಂದ್ರ ಸಚಿವನಾಗಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಒಂದು ಸರ್ವೆ ನಂಬರ್ದಲ್ಲಿ 2 ಎಕರೆ ಜಮೀನು ಇವತ್ತು ಗಣಿಗಾರಿಕೆಗೆ, ಕಲ್ಲು ಗಣಿಗಾರಿಕೆಗೆ ಅಂತ ತೆಗೆದುಕೊಂಡು ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಮೋದಿ ಪರವಾದ ಅಲೆ ಇದೆ ಅಂತ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಮೋದಿ 3ನೇ ಬಾರಿಗೆ ಪ್ರಧಾನಿ ಆಗಬೇಕೆಂಬ ನಿರ್ಧಾರಕ್ಕೆ ಜನರು ಬಂದಿದ್ದಾರೆ. ಬೀದರ್ನಲ್ಲೂ ಕೂಡ ಭಗವಂತ ಖೂಬಾ ಇತಿಹಾಸ ಸೃಷ್ಟಿಸುತ್ತಾರೆ. ಬೀದರ್ ಅಂದ್ರೆ ಭಾರತೀಯ ಜನತಾ ಪಾರ್ಟಿಯ ಕೋಟೆ ಅಂತ ಬಣ್ಣಿಸಿದ್ರು. ರೇಪಿಸ್ಟ್ ಪರ ಮತಯಾಚಿಸಿದ ಮೋದಿ ಕ್ಷಮೆ ಕೇಳಲಿ ಎಂಬ ರಾಹುಲ್ ಗಾಂಧಿ ಹೇಳಿಕೆಗೆ ರೆಡ್ಡಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸಂಸ್ಕಾರ ಹಾಗೆ ಸಂಸ್ಕೃತಿ ಎರಡೂ ಕೂಡ ಇಲ್ಲದ ಪಕ್ಷ. ಅವರ ಮಾತಿಗೆ ಬೆಲೆ ಕೊಡುವ ಅವಶ್ಯಕತೆ ಅಗತ್ಯತೆ ಇಲ್ಲ ಅಂತ ಹೇಳಿದ್ದಾರೆ. ಮತ್ತು ಇಡೀ ನಮ್ಮ ಭಾರತದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಕೂಡ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಹ್ಯಾಟ್ರಿಕ್ ಪ್ರಧಾನಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ಈಗಾಗಲೇ ದೇಶದ ಜನರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಖಂಡಿತವಾಗಲೂ ಕೂಡ ಬೀದರ್ ಕ್ಷೇತ್ರದಲ್ಲಿ ಭಗವಂತ ಖೂಬಾ ಅವರು ಒಂದು ಇತಿಹಾಸ ಮತ್ತೆ ಸೃಷ್ಟಿ ಮಾಡ್ತಾರೆ. ಅವರು ಇದು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಹಿಡಿದು ಈ ಬೀದರ್ ಅಂತಂದರೆ ಭಾರತೀಯ ಜನತಾ ಪಾರ್ಟಿ ಅನ್ನುವಂಥ ಕ್ಷೇತ್ರ. ಹಾಗಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ, ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ, ಮೋದಿಯವರ ಪರವಾಗಿ ಇರುವಂಥ ಒಂದು ಅಲೆ 3ನೇ ಬಾರಿಗೆ ಅವರು ಪ್ರಧಾನಮಂತ್ರಿ ಆಗೋದು ಒಂದು ಗ್ಯಾರಂಟಿ. ಸರ್, ಈಗ ರೇಪಿಸ್ಟ್ ಪರವಾಗಿ ಮತಯಾಚಿರ್ತಕ್ಕಂಥ ಮೋದಿ ಅವರು ಕ್ಷಮೆ ಕೇಳಬೇಕಂತ ರಾಹುಲ್ ಗಾಂಧಿ ನೋಡಿ, ಒಂದು ಮಾತು ಹೇಳ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ ಪಕ್ಷ ಅಂದರೆ ಸಂಸ್ಕಾರ, ಸಂಸ್ಕೃತಿ ಎರಡೇ. ಕೊಪ್ಪಳ ಜಿಲ್ಲೆಯಲ್ಲಿ ಲೋಕ ರಣಕಣ ರಂಗೇರಿದೆ. ಅಭ್ಯರ್ಥಿ ರಾಜಶೇಖರ ಹಿಟ್ನಾಳ್ ಪರ ಸಚಿವ ಜಮೀರ್ ಅಹ್ಮದ್ ಮತ ಶಿಕಾರಿ ನಡೆಸಿದ್ರು. ಪಾಕ್ ಪರ ಘೋಷಣೆ ಕೂಗುವವರನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಸಿಂಧನೂರಿನಲ್ಲಿ ಸಚಿವ ಜಮೀರ್ ಅಬ್ಬರಿಸಿದ್ರು. ಸರ್ಕಾರ ಪೊಲೀಸರಿಗೆ ಅಂತಹ ಅಧಿಕಾರ ಕೊಡಬೇಕು. ಯಾರಾದರೂ ಇಂತಹ ಹೇಳಿಕೆ ಕೊಟ್ಟರೆ ಅಂತವರನ್ನ ಶೂಟ್ ಮಾಡಬೇಕು. ಕೋರ್ಟ್ನಿಂದ ಆದೇಶ ತಂದು ಪೊಲೀಸರಿಗೆ ಅಂತಹ ಅಧಿಕಾರವನ್ನ ಕೊಡಬೇಕು ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ.